ಮಂಗಳೂರಿನ ಅಳಪೆ ಕಣ್ಣೂರಿನಲ್ಲಿರುವ ಶ್ರೀ ಮುಂಡಿತ್ತಾಯ ವೈದ್ಯನಾಥ ದೇವಸ್ಥಾನದಲ್ಲಿ ಕೊಡಕಾಲ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ಮಾರ್ಚ್ 10 ರಿಂದ 15ರವರೆಗೆ ನಡೆಯಲಿದೆ. ಈ ಬಗ್ಗೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು, ಅಳಪೆ ಕಣ್ಣೂರು ಗ್ರಾಮದ ಕೊಡಕಾಲ ಶ್ರೀ ವೈದ್ಯನಾಥ ಮತ್ತು ಪರಿವಾರ ದೈವಗಳ ನವೀಕೃತ ಭಂಡಾರ ಮನೆ ಹಾಗೂ ಶಿಲಾಮಯ ಉತ್ಸವ ಗುಡಿಯಲ್ಲಿ ಶ್ರೀ ಮುಂಡಿತ್ತಾಯ, ಶ್ರೀ ಮೈಷಂದಾಯ, ಶ್ರೀ ಸರಳ ಧೂಮಾವತಿ ಬಂಟ, ಶ್ರೀ ಕಾಂತೇರಿ ಧೂಮಾವತಿ ಬಂಟ, ಶ್ರೀ ಅಣ್ಣಪ್ಪ ಪಂಜುರ್ಲೆ, ಶ್ರೀ ಕಲ್ಲುರ್ಟಿ ಕಲ್ಕುಡ ದೈವಗಳ ಪುನರ್ ಪ್ರತಿಷ್ಠೆ, ಬ್ರಹ್ಮಕಲಶಾಭಿಷೇಕ ಹಾಗೂ ನೇಮೋತ್ಸವವು ಅಘೋರ ತಾಂತ್ರಿಕ್ ದೇರೆಪೈಲು ಬ್ರಹ್ಮಶ್ರೀ ವಿಠಲದಾಸ ತಂತ್ರಿವರೇಣ್ಯರ ನೇತೃತ್ವದಲ್ಲಿ ನಡೆಯಲಿದೆ ಎಂದರು. ಭಂಡಾರ ಮನೆಯಲ್ಲಿ ಶ್ರೀ ವೈದ್ಯನಾಥ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠೆ, ಕಲಶಾಭಿಷೇಕ, ಮಕರ ಲಗ್ನದಲ್ಲಿ ಪರ್ವ ಸೇವೆ, ದೈವ ದರ್ಶನದೊಂದಿಗೆ ಶಿಲಾಮಯ ಉತ್ಸವ ಸಾನ್ನಿಧ್ಯಕ್ಕೆ ದೈವಗಳ ಭಂಡಾರದ ಆಗಮನ ಆಗಲಿಕ್ಕಿದೆ. 8 ರಿಂದ 12:30 ತನಕ, ಬೆಳಿಗ್ಗೆ 8 ರಿಂದ 12:30 ತನಕ ಭಜನಾ ಸಂಕೀರ್ತನೆ, 10:14 ರಿಂದ 12 ಗಂಟೆಯ ಒಳಗೆ ಶ್ರೀ ಶಿಖರ ಪ್ರತಿಷ್ಠೆ, ಶ್ರೀದೈವಗಳ ಪ್ರತಿಷ್ಠೆ, ಬ್ರಹ್ಮ ಕಲಶಾಭಿಷೇಕ, ವೃಷಭ ಲಗ್ನದಲ್ಲಿ ಪರ್ವ ಸೇವೆ, ದೈವ ದರ್ಶನದೊಂದಿಗೆ ಧ್ವಜಾರೋಹಣ, ಪಲ್ಲ ಪೂಜೆ ಹಾಗೂ ಮಹಾ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಮಧ್ಯಾಹ್ನ 12:30ಕ್ಕೆ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿಯವರ ಆಶೀರ್ವಚನ ಇದೆ. ಹಾಗೆಯೇ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂಥ ವೇದವ್ಯಾಸ್ ಕಾಮತ್ರವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಹಾಗೆಯೇ ಧಾರ್ಮಿಕ ಸಭಾ ಕಾರ್ಯಕ್ರಮವು ಕೂಡ ಮೋಹನದಾಸ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಆ ಕಾರ್ಯಕ್ರಮ ಕೂಡ ಆರಂಭ ಆಗಲಿಕ್ಕಿದೆ. ಸಾಯಂಕಾಲ 6 ಗಂಟೆಗೆ ಸಭಾ ಕಾರ್ಯಕ್ರಮ. ಅದರ ಜೊತೆಗೆ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಜೀರ್ಣೋದ್ಧಾರ ಸಮಿತಿಯವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.